Hello students, welcome to Patakali English Academy and Panshankari English Academy. ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿದು ದ ಜೆಂಟಲ್ಮನ್ ಆಫ್ ದ ಜಂಗಲ್ ಲೆಸನ್ ಮೇಲೆ 4 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿಕೊಡ್ತೀನಿ. ಈ ಎಲ್ಲ ಕ್ವಶನ್ಸ್ಗಳನ್ನ ತೆಗೆದುಕೊಂಡೇನಿ. ದ ಮ್ಯಾನ್ಸ್ ಪ್ಲಾನ್ ಆಫ್ ಆಕ್ಷನ್ ಫಾರ್ ಎ ಬೆಟರ್ ಹಟ್. ಮನುಷ್ಯ ಏನು ಬಿಗರ್ ಅಂಡ್ ಬೆಟರ್ ಹಟ್ ಬಿಲ್ಡ್ ಮಾಡಿದ್ನಲ್ಲ, ಏನಿತ್ತು ಪ್ಲಾನ್? ಯಾಕೆ ಆ ಬಿಗರ್ ಅಂಡ್ ಬೆಟರ್ ಹಟ್ ಅನ್ನು ಬಿಲ್ಡ್ ಮಾಡಿದ? ವಾಟ್ ವಾಸ್ ಹಿಸ್ ಪ್ಲಾನ್ ಆಫ್ ಆಕ್ಷನ್? ಇದ್ರ ಬಗ್ಗೆ ಬರಿಬೇಕು. 100 ವರ್ಡ್ಸ್ ಅಲ್ಲಿ ಬರಿಬೇಕಾಗ್ತದೆ. ನೀವು 100 ವರ್ಡ್ಸ್ ಅಲ್ಲಿ ನೀವು ಆನ್ಸರ್ ಅನ್ನು ಬರಿಬೇಕಾಗ್ತದೆ. ಈ ಎಲ್ಲ ಪ್ರತಿ ಕ್ವಶನ್ಗೆ ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್. ಇದು ಒಂದು ಪ್ರಾವರ್ಬ್. ಅದು this proverb is applicable to this lesson. We can fool people for a time, once or twice. ನಾವು ಇನ್ನೋಸೆಂಟ್ ಪೀಪಲ್ಗೆ ನಂಬಿಸಿ ಮೋಸ ಮಾಡಬಹುದು, ಬಟ್ ನಾಟ್ ಫಾರ್ ಎವರ್. ಇದು ಯಾವ ರೀತಿ ನಡೀತೈತಿ ಈ ಲೆಸನ್ ಒಳಗೆ ಅಂದ್ರೆ, ಮನುಷ್ಯನಿಗೆ ಆ ಪ್ರಾಣಿಗಳು ಒಂದ್ಸಲ 2 ಸಲ 3 ಸಲ 4 ಸಲ, ಮನುಷ್ಯ ಭಾಳ ಇನ್ನೋಸೆಂಟ್ ಅದನ, ಹಿಂಗಾಗಿ ಭಾಳ ಸಲ ಹೋಲಾಗಲ್ಪಡ್ತಾನ. ಬಟ್ ಕೊನೆಗೆ ಅವ ಗೊತ್ತಾಗ್ತೈತೆ ಮನುಷ್ಯನಿಗೆ, ಇವೆಲ್ಲ ಪ್ರಾಣಿಗಳು ನನಗೆ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತವೆ, ನನಗೆ ಚೀಟ್ ಮಾಡ್ತವೆ ಅಂತ ತಿಳ್ಕೊಂಡು ಆಮೇಲೆ ಅವುಗಳಿಗೆ ಚಲೋ ಪಾಠವನ್ನು ಕಲಿಸ್ತಾನ. ದ ಟ್ರಯಲ್ ಅಂಡ್ ದ ಜಡ್ಜ್ಮೆಂಟ್. ಈ ಎಲಿಫೆಂಟ್ ಮತ್ತು ಮನುಷ್ಯನ ಮಧ್ಯದಲ್ಲಿ ಒಂದು ಜಗಳ ಸ್ಟಾರ್ಟ್ ಆಗಿ ಅದು ಎನ್ಕ್ವೈರಿ ಕಮಿಷನ್ ಕೊಡ್ತಾರ. ಎನ್ಕ್ವೈರಿ ಕಮಿಷನ್ ಒಳಗೆ ಎಲಿಫೆಂಟ್ ಏನ್ ಕೇಸ್ ಎಕ್ಸ್ಪ್ಲೈನ್ ಮಾಡ್ತೈತಿ, ಯಾವ ರೀತಿ ಅದನ್ನ ಟ್ವಿಸ್ಟ್ ಮಾಡ್ತೈತಿ, ಮನುಷ್ಯಗೆ ಹೆಂಗ ಇಂಜಸ್ಟಿಸ್ ಸಿಗತೈತಿ, ಮನುಷ್ಯಗ ಏನು ಯಾಕೆ ಫೈಟ್ ಮಾಡಕ್ಕಲ್ಲ ಆ ಪ್ರಾಣಿಗಳು ಕೂಡ. ಇದೆಲ್ಲ ಈ ಕ್ವಶನ್ಗೆ ನೀವು ಆನ್ಸರ್ ಅನ್ನು ಬರಿಬೇಕಾಗ್ತೈತಿ. ಐರನಿ ಇನ್ ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್. ಅಂದ್ರೆ ಪೀಸ್ ಅಂದ್ರೆ ಶಾಂತಿ. ಎಲ್ಲರ ಜೀವನದಲ್ಲಿ ಇದು ಗಾಡ್ಸ್ ಗಿಫ್ಟ್, ಆರಾಮಾಗಿ ಸಿಗ್ಬೇಕು. ಅಂತ ಪೀಸ್ ಅನ್ನ ನಾವು ಇವತ್ತಿನ ದಿವಸ ಈ ದಬ್ಬಾಳಿಕೆ ಮಾಡ್ತಕ್ಕಂಥ ಆಪರೇಸರ್ಸ್ಗಳದಾರಲ್ಲ, ಅವ್ರ ಕೈಯೊಳಗ ನಾವು ಆಪರೇಷನ್ ಆಗಲ್ಪಟ್ಟು ನಮ್ಮ ಪೀಸನ್ನ ನಾವು ಪಡ್ಕೋಬೇಕಾದ್ರೆ ಸಮಥಿಂಗ್ ವಿ ಹ್ಯಾವ್ ಟು ಪೇ. ಏನೋ ನಾವು ಪೇಮೆಂಟ್ ಮಾಡ್ಬೇಕಾಗ್ತದೆ. ಈಸಿಯಾಗಿ ನಮಗೆ ಪೀಸ್ ಸಿಗೋದಿಲ್ಲ. ಬರ್ತದೆ ಕಷ್ಟಪಟ್ಟ ನಂತರ ಪೀಸನ್ನು ಪಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದು ಪರಿಸ್ಥಿತಿ ಇವತ್ತು ಪೊಲಿಟಿಕಲ್ಲಿ ನಿರ್ಮಾಣ ಆಗಿದೆ. ಇವತ್ತಲ್ಲ, ಇದು ಬಹಳ ದಿವಸದಿಂದನೂ ಐತಿ. ಇದು ಅಂತೂ ಈ ಲೆಸನ್ ಲೇಟ್ 19th ಸೆಂಚುರಿ ಒಳಗ ಯುರೋಪಿಯನ್ ರಾಷ್ಟ್ರಗಳು ಆಫ್ರಿಕಾ ರಾಷ್ಟ್ರವನ್ನು ಯಾವ ರೀತಿ ದಬ್ಬಾಳಿಕೆ ಒಳಪಡಿಸಿ ಅಲ್ಲಿ ಜನರ ಶೋಷಣೆ ಮಾಡ್ತಾರ, ಅಲ್ಲಿ ಜನರು ತಮಗಿರ್ತಕ್ಕಂಥ ಪೀಸನ್ನ ಪುನಃ ತಾವು ಪೀಸ್ ಪಡ್ಕೋಬೇಕಾದ್ರೆ ಏನೆಲ್ಲ ಕಷ್ಟ ಪಡ್ಬೇಕಾಗ್ತೈತಿ ಅನ್ನೋದ್ರ ಮುಖಾಂತರ ಪ್ರಾಣಿಗಳು ಏನದಾವಲ್ಲ ಈ ಲೆಸನ್ ಒಳಗ, ಅವು ಯುರೋಪಿಯನ್ ರಾಷ್ಟ್ರಗಳ ಸಂಕೇತ. ಅಲ್ಲಿರ್ತಕ್ಕಂಥ ಮನುಷ್ಯ ಆಫ್ರಿಕಾದ ಸಂಕೇತ. ಆ ಮನುಷ್ಯನಿಗೆ ಪ್ರಾಣಿಗಳು ಚೀಟ್ ಮಾಡ್ತಾ ಹೋಗ್ತವ, ತಮ್ಮ ಪವರ್ ಅನ್ನ ತೋರಿಸ್ತಾ ಹೋಗ್ತವೆ. ಅದೇ ರೀತಿ ಯುರೋಪಿಯನ್ ರಾಷ್ಟ್ರಗಳು ಆಫ್ರಿಕಾದ ಮೇಲೆ ತಮ್ಮ ಸೈಂಟಿಫಿಕ್ ಪವರ್ ಅನ್ನು ತೋರಿಸ್ತಾ ಹೆದರ್ಸಿ ಅವರನ್ನ ಶೋಷಣೆ ಮಾಡಿದವು. ಕೊನೆಗೆ ಒಂದು ದಿವಸ ಆಫ್ರಿಕಾದ ಜನರು ತಮಗಾಗ್ತಕ್ಕಂಥ ಶೋಷಣೆಯಿಂದ ತಾವು ಅರಿವಾಗಿ ಮೇಲೆದ್ದು ತಮ್ಮನ್ನ ರೂಲ್ ಮಾಡ್ತಿರ್ತಕ್ಕಂಥ ಅನ್ಜಸ್ಟ್ ರೂಲರ್ಸ್, ಆಪರೇಸರ್ಸ್ಗಳನ್ನ ತಮ್ಮ ದೇಶ ಬಿಟ್ಟು ಓಡಿಸ್ತಾರ. ಅಂದ್ರೆ ತಮಗ್ ಬೇಕಾಗಿರ್ತಕ್ಕಂಥ ಪೀಸ್ ಅನ್ನ ತಾವು ತಗೋಬೇಕಾದ್ರೂ ಕೂಡ ಒಂದಿಷ್ಟು ಕಷ್ಟಪಟ್ಟು ಪೀಸ್ ತಗೋಬೇಕಾಗಿರ್ತಕ್ಕಂಥ ಒಂದು ಐರಾನಿಕ್ ಪರಿಸ್ಥಿತಿ ಇವತ್ತಿನ ಜಗತ್ತಿನಲ್ಲಿ ಇದೆ. ದ ಜೆಂಟಲ್ಮನ್ ಆಫ್ ದ ಜಂಗಲ್ ಆಸ್ ಎ ಪೊಲಿಟಿಕಲ್ ಸಟೈರ್. ಇದು ಒಂದು ಸಟೈರ್, ಇದು ಒಂದು ವಿಮರ್ಶೆ. ಯಾಕಂತಂದ್ರ ಪೊಲಿಟಿಕಲಿ ಈ ಯುರೋಪಿಯನ್ ರಾಷ್ಟ್ರಗಳು ಆಫ್ರಿಕಾದ ಮೇಲೆ ಅಟ್ಯಾಕ್ ಮಾಡಿದ್ವು. ಒಂದು ಕೊಲೋನಿಯಲಿಸಮ್ ಅಂತಕ್ಕಂಥದ್ದು ಒಂದು ತತ್ವದ ಮುಖಾಂತರ ವಸಾಹತುಶಾಹೀಕರಣ, ಈ ಒಂದು ತತ್ವದ ಮೇಲೆ ಆಫ್ರಿಕಾ ದೇಶವನ್ನು ಆಕ್ರಮಣ ಮಾಡಿದ್ರು. ಅಲ್ಲಿ ತಮ್ಮ ಒಂದು ಆಳ್ವಿಕೆಯನ್ನು ಮಾಡಿದ್ರು. ಲೋಕಲ್ ಅವ್ರ ದೇಶದಲ್ಲೇ ಅವ್ರನ್ನ ಗುಲಾಮರನ್ನಾಗಿ ಮಾಡಿದ್ರು. ಅಲ್ಲಿ ಎಲ್ಲ ಶೋಷಣೆ ಮಾಡಿದ್ರು. ಹ್ಯೂಮನ್ ಪವರ್ ಅನ್ನ ಶೋಷಣೆ ಮಾಡಿದ್ರು. ಆಮೇಲೆ ನ್ಯಾಷನಲ್ ರಿಸೋರ್ಸಸ್ ಎಲ್ಲ ಶೋಷಣೆ ಮಾಡಿದ್ರು. ಹಿಂಗ ಈ ಆಫ್ರಿಕಾ ದೇಶವನ್ನ ಯಾವ ರೀತಿ ಯುರೋಪಿಯನ್ ರಾಷ್ಟ್ರಗಳು ರಾಜಕೀಯವಾಗಿ ಹಿಂಸೆ ಮಾಡಿದ್ವು, ಶೋಷಣೆ ಮಾಡಿದ್ವು ಅನ್ನುವಂಥದ್ದು ಈ ಲೆಸನ್ ಅಲ್ಲಿ ಬರ್ತದೆ. ಇಲ್ಲಿ ಬರ್ತಕ್ಕಂಥ ಪ್ರಾಣಿಗಳದಾವಲ್ಲ,
ಯುರೋಪಿನ ರಾಷ್ಟ್ರಗಳು. ಇಲ್ಲಿ ಬರ್ತಕ್ಕಂಥ ಮನುಷ್ಯ ಇದನ್ನಲ್ಲ, ಆಫ್ರಿಕಾದ ಮನುಷ್ಯ, ಆಫ್ರಿಕಾದ ಜನರು. ಮನುಷ್ಯ ಯಾವ ರೀತಿ ಸಫರ್ ಆದ ಆ ಪ್ರಾಣಿಗಳ ಕೈಯೊಳಗ, ಆ ರೀತಿ ಆಫ್ರಿಕಾದ ಜನರು ಯುರೋಪಿನ ರಾಷ್ಟ್ರಗಳ ಜನರ ಕೈಯೊಳಗ ಶೋಷಣೆ ಆದ್ರು. ಒಂದು ಸಟೈರ್, ಒಂದು ವಿಪರ್ಯಾಸತೆ. ಈ ನಮ್ಮ ದೇಶದೊಳಗ ನಾವು ಗುಲಾಮ್. ಶಾಂತಿ ನಾವು ಪಡ್ಕೋಬೇಕಾದ್ರೆ ಕಷ್ಟಪಟ್ಟು ಶಾಂತಿ ಪಡ್ಕೋಬೇಕು. ಇದೆಲ್ಲ ನಡೆದು ಹೋಗಿದ್ದೆ ಆಫ್ರಿಕಾದೊಳಗ. ಇದನ್ನ ಮಿರರಿಂಗ್ ಮಾಡ್ತಕ್ಕಂಥ ಕೆಲಸ ಈ ಲೆಸನ್ ಮಾಡ್ತೀವಿ. ಈ ಎಲ್ಲ 5 ಕ್ವಶನ್ಸ್ಗಳಿಗೆ ಈ ಒಂದು ವಿಡಿಯೋದೊಳಗೆ ನಿಮಗೆ ಆನ್ಸರ್ ಅನ್ನು ಮಾಡ್ಕೊಡ್ತೇನೆ. ದ ಮ್ಯಾನ್ಸ್ ಪ್ಲಾನ್ ಆಫ್ ಆಕ್ಷನ್ ಫಾರ್ ಎ ಬೆಟರ್ ಹಟ್. ವೈ ಡಿಡ್ ದ ಮ್ಯಾನ್ ಬಿಲ್ಡ್ ಎ ಬಿಗರ್ ಅಂಡ್ ಬೆಟರ್ ಹಟ್? ಯಾಕೆ ಬಿಗರ್ ಅಂಡ್ Yomo Konatar, gentleman of the jungle, after being repeatedly evicted from his homes by the greedy animals, ಮನುಷ್ಯ ಆ ಆಶಪೂರ್ವಕ ಪ್ರಾಣಿಗಳಿಂದ ಸಾಕಷ್ಟು ಸಲ ಹಿಂಸೆ ಒಳಪಟ್ಟು ದ ಮ್ಯಾನ್ ರಿಯಲೈಸಸ್ ದಟ್ ಆರ್ಗ್ಯೂಯಿಂಗ್ ವಿತ್ ಬಯಾಸ್ಡ್ ಕಮಿಷನ್ ಆಫ್ ಎನ್ಕ್ವೈರಿ ಈಸ್ ಫರ್ಟೈಲ್. ಈ ಪೂರ್ವಾಗ್ರಹ ಪೀಡಿತರಾಗಿರ್ತಕ್ಕಂಥ ಎನ್ಕ್ವೈರಿ ಕಮಿಷನ್ ಜೊತೆಗೆ ನಾನ್ ಫೈಟಿಂಗ್ ಮಾಡಿ ಉಪಯೋಗ ಇಲ್ಲ. ಫುಟೈಲ್ ಅಂದ್ರೆ ಯೂಸ್ಲೆಸ್, ಏನು ಪ್ರಯೋಜನ ಬೀಳೋದಿಲ್ಲ. ನಾನು ಎಷ್ಟು ಸಲ ಆದ್ರೂ ನನಗೆ ಜಸ್ಟಿಸ್ ಸಿಗೋದಿಲ್ಲ. ನಾ ಗುಡ್ಸಲ ಕಟ್ಟಬೇಕು, ಅವರು ಆ ಗುಡ್ಸಲ ಆ ಎನಿಮಲ್ಗಳ ಫೇವರ್ ಆಗಿ ಜಜ್ಮೆಂಟ್ ಕೊಡ್ಬೇಕು. ಈ ಜಜ್ಮೆಂಟ್ ನನಗೆ ಉಪಯೋಗ ಬೀಳೋದಿಲ್ಲ. ನಾನೊಂದು ಇಫೆಕ್ಟಿವ್ ಮೆಥಡ್ ಮಾಡಬೇಕು, ಇವ್ರಿಗೆ ಒಂದು ಲೆಸನ್ ಕಲಿಸ್ಬೇಕು. ಈ ಡಿಸೈಡ್ಸ್ ಟು ಔಟ್ ಸ್ಮಾರ್ಟ್ ಔಟ್ಕಮ್ ಓವರ್ ಅವ್ರನ್ನ ಜಯಿಸ್ಬೇಕು ಅನ್ನುವಂಥ ವಿಚಾರ ಮನುಷ್ಯನಿಗೆ ಬರ್ತದೆ. ಹಿಸ್ ಪ್ಲಾನ್ ಆಫ್ ಆಕ್ಷನ್ ಈಸ್, ಏನಪ್ಪ ಅವ್ನ ಪ್ಲಾನ್ ಆಫ್ ಆಕ್ಷನ್ ಇಸ್ ಟು ಬಿಲ್ಡ್ ಎ ಮಚ್ ಲಾರ್ಜರ್ ಮ್ಯಾಗ್ನಿಫಿಸೆಂಟ್. ಚಲೋ ಕಾಣಿಸ್ಬೇಕದು, ಎಲ್ಲ ಎನಿಮಲ್ಗಳು ಓಡಿ ಬಂದಿರ್ಬೇಕು, ಹಂಗಕ್ಕೆ ದೊಡ್ಡದು ಕಟ್ತಾರೆ. ದಟ್ ಈಸ್ ಬಿಗ್ ಇನಫ್ ಟು ಅಕೊಮಡೇಟ್ ಆಲ್ ದ ಎನಿಮಲ್ಸ್ ಅಟ್ ವಾನ್ಸ್. ಏಕಾಲಕ್ಕನೆ ಎಲ್ಲ ಎನಿಮಲ್ಸ್ಗಳಿಗೆ ಒಳಗೆ ಬಂದಕ್ಕೆ ಜಾಗ ಆಗಿರ್ಬೇಕು. ಒಂದು ಅರ್ಧಮರ್ಧ ಸುಟ್ಟ ಅಂದ್ರೆ ಉಳಿದ ಎನಿಮಲ್ಸ್ಗಳು ಸಾಯಿಸ್ಬಿಡ್ತವೆ. ಅದಕ್ಕೆ ಒಂದ್ಸಲ ಕಡೆ ಎಲ್ಲ ಎನಿಮಲ್ಗಳನ್ನ ಹಾಕ್ತಾನ, ಅವ್ರಿಗೆ ಚೀಟ್ ಮಾಡ್ತಾನ. ಅವು ಗೊತ್ತಾಗೋದಿಲ್ಲ, ಇದು ಏನೋ ಬಲಿ ಹಣದಾನಪ್ಪ ಇವು ಅಂತ ಹೇಳ್ಕೊಂಡು ಬಂದು ಒಳಗೆ ಬಿದ್ದು ಬರ್ತಾವ, ಸುಟ್ಟು ಬರ್ತಾನ. ಯಾಸ್ ಹಿ ಆಂಟಿಸಿಪೇಟೆಡ್, ಅವ ನಿರೀಕ್ಷೆ ಮಾಡಿದಂತೆ, ದ ಸೆಲ್ಫಿಶ್ ಜೆಂಟಲ್ಮನ್ ಆಫ್ ದ ಜಂಗಲ್ ಇಮಿಡಿಯೇಟ್ಲಿ ರಶ್. ಇವ ಏನು ನಿರೀಕ್ಷೆ ಮಾಡಿದ್ದ ಅದೇ ಪ್ರಕಾರನ ಎಲ್ಲ ಎನಿಮಲ್ಗಳು ಓಡ್ ಬಂದು ಇನ್ಸೈಡ್ ರಶ್ ಆದವು. ಬಿಗಿನ್ ಫೈಟಿಂಗ್, ಬುದ್ಧ ಆಡ್ತಾವ್ರಿ. ನಾನು ಪೆನೆಟ್ರೇಟ್ ಮಾಡ್ತೀನಿ, ನನಗೆ ಚಲೋ ಸ್ಥಳ ಬೇಕು ಅಂತ ಹೇಳಿ, ಫಾರ್ ದ ಬೆಸ್ಟ್ ಸ್ಪಾಟ್ಸ್, ನನಗೆ ಈ ಕಡೆ ಬೇಕು, ನನಗೆ ಆ ಕಡೆ ಬೇಕು ಅಂತೇಳಿ ಅವೆಲ್ಲ ಪೂರ್ತಿ ಜಗದಲ್ಲಿ ಮೊದಲ ಕ್ವಾರ್ಲಿಂಗ್ ಮಾಡ್ತವೆ, ಆಮೇಲೆ ಫೈಟಿಂಗ್ ಮಾಡ್ತವೆ. ಅವೆಲ್ಲ ವೆನ್ ದೇ ವೇರ್ ಬಿಜಿ ಇನ್ ಫೈಟಿಂಗ್ ಅಂಡ್ ಕ್ವಾರ್ಲಿಂಗ್, ಒನ್ಸ್ ದೇ ಆರ್ ಆಲ್ ಟ್ರ್ಯಾಪ್ಡ್, ಚಲೋತ್ನಾಗ ಬಲಿ ಹಣದ ಬಿಡ್ತಾನೆ ಅವಕ್ಕೆ. ಇನ್ಸೈಡ್ ಡಿಸ್ಪ್ಯೂಟಿಂಗ್ ದ ಓನರ್ಶಿಪ್, ಚಲೋ ಯಾರು ಓನರ್ ಈಗ ಅಂತ ತಿಳಿಸ್ಬಿಡ್ತಾನೆ. ದ ಮ್ಯಾನ್ ಸೆಟ್ ದ ಹಟ್ ಆನ್ ಫೈರ್. ಸೆಟ್ ದ ಹಟ್ ಆನ್ ಫೈರ್ ಮೀನ್ಸ್ ಬರ್ನ್ ದ ಹಟ್, ಬರ್ನಿಂಗ್ ದೆಮ್ ಡೌನ್ ಅಂಡ್ ಫೈನಲಿ ಸೆಕ್ಯೂರಿಂಗ್ ಹಿ ಸ್ಪೇಸ್. ಎಲ್ಲ ಪ್ರಾಣಿಗಳು ಸುಟ್ಟು ಹಾಕಿದ, ತನ್ನ ಶಾಂತಿಯನ್ನು ಪಡ್ಕೊಂಡ. ಅವನ ಪ್ಲಾನ್ ಹಾಗಾದ್ರೆ ಏನಾಗಿತ್ತು? ಬೆಟರ್ ಅಂದ್ರೆ ಎನಿಮಲ್ಗಳನ್ನು ಸುಡೋದೆ ಮತ್ತು ಪೀಸ್ ಅನ್ನು ಪಡ್ಕೊಳ್ಳೋದು ಅವನ ಪ್ಲಾನ್ ಆಗಿತ್ತು. ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್. ಈ ಒಂದು ಫೇಬಲ್ ಇದೆ, ಒಂದು ಲೆಸನ್ ಇದೊಂದು. ಜೆಂಟಲ್ಮನ್ ಆಫ್ ದ ಜಂಗಲ್ ಈಸ್ ಎ ಫೇಬಲ್ ಇನ್ ವಿಚ್ ಅನಿಮಲ್ಸ್ ಆರ್ ಟ್ರೀಟೆಡ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಇಟ್ ಟೆಲ್ಸ್ ಎ ಮಾರಲ್ ಸ್ಟೋರಿ. ಇದ್ರೊಳಗೆ ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್ ಅನ್ನುವಂತಕ್ಕಂಥದ್ದು ಒಂದು ಪ್ರವರ್ಬ್ ಇದು. ಇನೋಸೆಂಟ್ ಆಗಿರ್ತಕ್ಕಂಥವ್ರನ್ನ ನಾವು ಒಂದ್ಸಲ 2 ಸಲ ಮೋಸ ಮಾಡೋದು ಶಾಶ್ವತವಾಗಿ ಅಲ್ಲ ಅಂತಕ್ಕಂಥದ್ದು ಈ ಲೆಸನ್ದಲ್ಲಿ ತೋರಿಸಲ್ಪಟ್ಟಿದೆ. ಗೊತ್ತಿದೆ ನಿಮಗೆ ಏನಂದ್ರೆ, ಇನೋಸೆಂಟ್ ಆಗಿರ್ತಕ್ಕಂಥ ಮನುಷ್ಯನಿಗೆ ಎಲಿಫೆಂಟ್ ಮೋಸ ಮಾಡ್ತೈತಿ, ಲಯನ್ ಮೋಸ ಮಾಡ್ತೈತಿ, ನಿನಗೆ ಯು ವಿಲ್ ಗೆಟ್ ಬ್ಯಾಕ್ ಯುವರ್ ಹಟ್ ಅಂತ ಹೇಳಿ. ಆಮೇಲೆ ರೈನೋಸರಸ್ ಕಮಿಷನ್, ಎನ್ಕ್ವೈರಿ ಕಮಿಷನ್, ಯು ಕ್ಯಾನ್ ಬಿಲ್ಡ್ ಯುವರ್ ಹಟ್, ವಿ ಡೋಂಟ್ ಡಿಸ್ಟರ್ಬ್ ಯು ಅಂತ ಹೇಳ್ತವೆ. ಇಷ್ಟೆಲ್ಲ ಮಾಡಿದ ಮೇಲೂ ಅಗೇನ್ ಅಂಡ್ ಅಗೇನ್ ದೇ ವೆಂಟ್ ಆನ್ ಚೀಟಿಂಗ್ ದ ಮ್ಯಾನ್. ಬಟ್ ಎಷ್ಟು ಸಲ ಚೀಟ್ ಮಾಡ್ತಾರ? ಲಾಸ್ಟ್ ಒಂದ್ಸಲ ಮನುಷ್ಯ ಅವ್ರದ್ದು ಹಿಪೋಕ್ರಸಿ ಗೊತ್ತಾದ ಮೇಲೆ ಅವು ಎಲ್ಲಗಳನ್ನ ಒಂದ್ ಕಡೆ ಒಂದ್ಸಲ ಒಂದ್ ಜಾಗದಾಗ ಹಾಕಿ ಎಲ್ಲದನ್ನು ಎಟ್ ದ ಸೇಮ್ ಟೈಮ್ ಬರ್ನ್ ಮಾಡಿ ಇಟ್ಬಿಡ್ತಾನ. ಅದಕ್ಕೆ ಫೂಲ್ ಮಾಡಕತ್ತೀವಿ, ನಾವು ಗೆಲ್ಲಿಕತ್ತೀವಿ ಅಂತ ತಿಳ್ಕೊಬೇಡ್ರಿ. ಅದಲ್ಲ, ಎಸ್ಪೆಷಲಿ ಇನೋಸೆಂಟ್ ಇರ್ತಕ್ಕಂಥವ್ರನ್ನಂತೂ ಅವ್ರು ತೊಂದರೆ ಕೊಡ್ಲೇಬಾರ್ದಂತ. ಇದನ್ನು ತೊಂದರೆ ಕೊಡುವಂಥ ವ್ಯಕ್ತಿ ಅದನ್ನಂದ್ರೆ ಇನ್ನೊಂದು ಸ್ವಲ್ಪ ತೊಂದರೆ ಕೊಡೋ ಅವ್ರಿಗೆ
ಮುಗ್ಧವಾಗಿರ್ತಕ್ಕಂಥ ವ್ಯಕ್ತಿಗಂತೂ ತೊಂದರೆ ಕೊಡಲೇಬಾರದು, ಬಿಡುವುದಿಲ್ಲವ. ದಿಸ್ ಪ್ರಾವರ್ಬ್ ಹೈಲೈಟ್ಸ್ ದ ಅಲ್ಟಿಮೇಟ್ ಫೇಲ್ಯೂರ್ ಆಫ್ ಡಿಸಿಪ್ಷನ್. ಡಿಸಿಪ್ಷನ್ ಅಂದ್ರೆ ಮೋಸ ಮಾಡೋದು. ಮೋಸ ಮಾಡುವಿಕೆ ಡೆಫಿನೆಟ್ಲಿ ಫೇಲ್ ಆಗ್ತೈತಿ. ಹೌದು, ಜಸ್ಟಿಸ್ಸೇ ವಿನ್ ಆಗೋದು. ಡಿಸಿವಿಂಗ್ ಡಿಸಿಪ್ಷನ್ ಏನಾಗ್ತದೆ ಡೆಫಿನೆಟ್ಲಿ ಇಟ್ ವಿಲ್ ಫೇಲ್. ಇದು ಪ್ರಾವರ್ಬ್ ಅದನ್ನ ಹೇಳ್ತದೆ. ಇಲ್ಲಿ ಡಿಶಿವರ್ ಮೈಟ್ ಸಕ್ಸೀಡ್ ಇನಿಷಿಯಲಿ. ಡಿಶಿವ್ ಮಾಡ್ತಕ್ಕಂಥ ವ್ಯಕ್ತಿ ಸಕ್ಸೀಡ್ ಆಗ್ಬೋದು ಮೊದಲಿಗೆ ರೀ, ಬೈ ಎಕ್ಸ್ಪ್ಲಾಯ್ಟಿಂಗ್ ಸಮೌನ್ಸ್ ಟ್ರಸ್ಟ್. ಒಬ್ಬ ವ್ಯಕ್ತಿ ನಂಬುವಂಥ ವ್ಯಕ್ತಿ ಅದನ್ನ, ಆ ನಂಬಿಕೆ ಗುಣವನ್ನ ದ್ರೋಹ ಮಾಡಿಕೊಂಡು ನಾವು ಅವಾಗ ಸ್ವಲ್ಪ ಮೋಸ ಮಾಡಬಹುದು. ಅವನ ನಂಬಿಕೆ ಗುಣವನ್ನ, ಅವನ ಇನೋಸೆನ್ಸ್, ಅವನ ತಾಳ್ಮೆಯನ್ನ, ಅವನ ಟ್ರತ್ ಅನ್ನು, ಅವನ ತಾಳ್ಮೆಯನ್ನ ನಾವೇನ್ ಮಾಡ್ಬೋದು ಅಂದ್ರೆ ದುರುಪಯೋಗ ಮಾಡಿಕೊಂಡು ಅವನಿಗೆ ಮೋಸ ಮಾಡ್ಬೋದು. ಟ್ರತ್ ಇನ್ಎವಿಟಬಲಿ ಕಮ್ಸ್ ಟು ಲೈಟ್. ಕೊನೆಗೆ ಸತ್ಯವೇ ಬೆಳಕಿಗೆ ಬರೋದು. ಚೀಟ್ ಮಾಡ್ತಕ್ಕಂಥದ್ದು ಡಿಸಿಪ್ಷನ್ ಆಗಲ್ಲ, ಡೆಫಿನೆಟ್ಲಿ ಮುಚ್ಚಿ ಹೋಗ್ತೈತಿ. ಇನ್ ದ ಕಾಂಟೆಕ್ಸ್ಟ್ ಆಫ್ ಕೊಲೋನಿಯಲಿಸಮ್ ಅಂಡ್ ಆಪರೇಷನ್, ವಸಾಹತುಶಾಹೀಕರಣ, ಆಮೇಲೆ ದಬ್ಬಾಳಿಕೆ, ದ ರೂಲಿಂಗ್ ಪವರ್ಸ್ ರೆಪ್ರೆಸೆಂಟೆಡ್ ಬೈ ಅನಿಮಲ್ಸ್. ಯುರೋಪಿನ ರೂಲಿಂಗ್ ಪವರ್ಸ್ ಎಕ್ಸ್ಪ್ಲಾಯ್ಟ್, ಶೋಷಣೆ ಮಾಡ್ತವೆ ದ ನೇಟಿವ್ ಪೀಪಲ್ ಅಂದ್ರೆ ಆಫ್ರಿಕನ್ಸ್, ದ ಮ್ಯಾನ್ ಅಂಡರ್ ದ ಡಿಸ್ಗೈಸ್, ವೇಷ ಮರೆಸಿಕೊಂಡು, ಹಿಪೋಕ್ರಸಿ ಅಂತ ಕರೀತಾರೆ. ಪ್ರೊಟೆಕ್ಷನ್ ಹೇಳ್ತವೆ, ನಿಮಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ, ನೀವು ಜ್ಞಾನದಲ್ಲಿ ವಿಜ್ಞಾನದಲ್ಲಿ ಓದಿರಿ, ನಿಮ್ಗೆ ಸ್ಕೂಲ್ ತೆಗೆದುಕೊಡ್ತೀವಿ ಅಂತ ಹೇಳ್ಕೊಂಡು ಪ್ರೊಟೆಕ್ಷನ್, ನಿಮ್ಗೆ ಜಸ್ಟಿಸ್ ಕೊಡ್ತೀವಿ ಅನ್ನುವಂಥ ಹೈಪೋಕ್ರಸಿ ಮಾಡಿಕೊಂಡು ಆ ಮನುಷ್ಯನಿಗೆ ಆ ಮೋಸನ ಮಾಡ್ಕೊಂತ ಹೋಗ್ತಾವ್ರಿ. ದೇ ಮ್ಯಾನಿಪುಲೇಟ್ ಅಂದ್ರೆ ಮಾತಿನ ಮೋಡಿ ಮಾಡೋದು. ದ ಸಿಸ್ಟಮ್ ಟು ದೇರ್ ಅಡ್ವಾಂಟೇಜ್ ಫಾರ್ ಎ ಲಾಂಗ್ ಟೈಮ್. ದೇ ಮ್ಯಾನಿಪುಲೇಟ್ ದ ಸಿಸ್ಟಮ್. ಈ ಒಂದು ಏನದ ಕೊಲೋನಿಯಲಿಸಮ್ ಅಂತಾನೆ ಅದಲ್ಲ, ಅದನ್ನ ಒಂಥರ ಮ್ಯಾನಿಪುಲೇಟ್ ಮಾಡ್ಕೊಂತ ಹೋಗ್ತಾರ. ಅವ್ರ ಮಾತು ಕೇಳ್ಬಿಟ್ರೆ ನಾವಲ್ಲಿ ಹೋಗಿ ಬರ್ರಿ ಕೂಡ್ ಬರ್ರಿ ಅಂತ ಹೇಳಿರ್ಬೇಕು. ಹಾಗಾದ್ರೆ ಅವ್ರ ಮಾತಿನ ಮೋಡಿಯನ್ನ ಮಾಡ್ತಾರ. ದೇ ಮ್ಯಾನಿಪುಲೇಟ್ ದ ಸಿಸ್ಟಮ್ ಟು ದೇರ್ ಅಡ್ವಾಂಟೇಜ್. ಯಾಕಂದ್ರೆ ಅವರು ಒಳ್ಳೇದಕ್ಕಾಗಿ ಫಾರ್ ಎ ಲಾಂಗ್ ಟೈಮ್ ನಡೀತೈತಿ, ನಾಟ್ ಪರ್ಮನೆಂಟ್ಲಿ. ಹವೆವರ್ ದ ಆಪ್ರೆಸ್ಡ್ ಅಂದ್ರೆ ಶೋಷಣೆ ಒಳಪಟ್ಟಂತ ಜನ ಕೆನಾಟ್ ಬಿ ಫೂಲ್ಡ್ ಇಂಡೆಫಿನೆಟ್ಲಿ. ಹೌದಲ್ವ? ಕಂಟಿನ್ಯೂಸ್ಲಿ ಫೂಲ್ ಆಗಕ್ಕೆ ಸಾಧ್ಯನೇ ಇಲ್ಲವ. ಇವೆಂಚುಲಿ ಫೈನಲಿ ಅವೇರ್ನೆಸ್ ಡಾನ್ ಅಂದ್ರೆ ತಿಳುವಳಿಕೆ ಬರೋದು, ಎಚ್ಚರಿಕೆ ಬರ್ತೈತಿ, ತಿಳುವಳಿಕೆ ಬರ್ತೈತಿ. ದ ಗೈಸ್ ಆಫ್ ದಿ ಆಪ್ರೆಸರ್ ಈಸ್ ಶಾರ್ಟರ್ಡ್. ಗೈಸ್ ವೇಷ, ಆಪ್ರೆಸರ್ ನಿರಂಕುಶ ಪ್ರಭು. ಆ ನಿರಂಕುಶ ಪ್ರಭು ಹಾಕಿಕೊಂಡಂತ ವೇಷ ತುಂಡು ತುಂಡಾಗಿ ಬೀಳಿಸ್ತಾನ, ಮನುಷ್ಯ ಹೊಡಿತಾನ, ಕತ್ತರಿಸಿ ಹೋಗಿತಾನ. ಅಂಡ್ ದ ಎಕ್ಸ್ಪ್ಲಾಯ್ಟೆಡ್, ಯಾರು ಎಕ್ಸ್ಪ್ಲಾಯ್ಟೆಡ್ ಅಂದ್ರೆ ಶೋಷಣೆಗೆ ಒಳಪಟ್ಟಂತ ಜನ, ಆಫ್ರಿಕನ್ ರಿಟಾಲಿಯೇಟ್, ಸೇಡು ತೀರಿಸ್ಕೋ, ಟು ರೀಕ್ಲೇಮ್, ಪುನಃ ಪಡ್ಕೋ ದೇರ್ ಫ್ರೀಡಮ್ ಅಂಡ್ ರೈಟ್ಸ್. ತಮಗೆ ಬೇಕಾಗಿರ್ತಕ್ಕಂಥ ಫ್ರೀಡಮ್ ಅನ್ನ, ರೈಟ್ಸ್ ಅನ್ನ ಪುನಃ ಪಡ್ಕೊಂತಾರ, ಸೇಡು ತೀರಿಸ್ಕೊಂತಾರ. ಯಾರು? ಎಕ್ಸ್ಪ್ಲಾಯ್ಟೆಡ್, ಶೋಷಣೆಗೆ ಒಳಪಟ್ಟಂತ ಜನ. ಆಪ್ರೆಸರ್ಸ್ಗಳನ್ನು, ದ ಆಪ್ರೆಸ್ಡ್ ಅಂದ್ರೆ ಶೋಷಣೆ ಒಳಪಟ್ಟಂತ ಜನ, ಆಪ್ರೆಸರ್ ಅಂದ್ರೆ ಶೋಷಣೆ ಮಾಡಿದಂತ ಜನ. ಆಪ್ರೆಸರ್ಸ್ ಮೇಲೆ ರಿಟಾಲಿಯೇಟ್ ಮಾಡ್ತಾರ. ದ ಟ್ರಯಲ್ ಅಂಡ್ ಜಡ್ಜ್ಮೆಂಟ್. ಎಲಿಫೆಂಟ್ ಅಂಡ್ ಮ್ಯಾನ್ ಮಧ್ಯದಲ್ಲಿ ಏನೋ ಒಂದು ಜಗಳ ಸ್ಟಾರ್ಟ್ ಆಗ್ತೈತಿ. ಇವರು ಫೇವರ್ ಕೇಳ್ಕೊಂಡು ಹೋಗ್ತೈತಿ. ಎಲಿಫೆಂಟ್ ನನಗೆ ಸ್ವಲ್ಪ ಟ್ರಂಕ್ ಅನ್ನು ಇಡ್ಲಿಕ್ಕೆ ಸ್ಪೇಸ್ ಕೊಡು ಅಂತೇಳಿ, ಬಟ್ ಮನುಷ್ಯ ಹಿ ಶೋಡ್ ಹೀಸ್ ಅ ಕೈಂಡ್ನೆಸ್, ಕೊಟ್ಬಿಡ್ತಾನೆ. ಅವಾಗ ಅದನ್ನ ಅವನ ಕೈಂಡ್ನೆಸ್ ಅನ್ನ ಮೋಸ ಮಾಡಿ ಇದು ಮನುಷ್ಯನ ಹೊರಗೆ ಹಾಕ್ಬಿಟ್ಟು ತಾನೇ ಗುಡ್ಸಲ್ದು ಓನರ್ ಅಂತ ಹೇಳ್ತಾರೆ. ಜಜ್ಮೆಂಟ್ ಹೆಂಗ, ಅದು ಏನ್ ಕೇಸ್ ಹೆಂಗ್ ನಡೀತಿದೆ? ಟ್ರಯಲ್ ಅಂದ್ರೆ ಕೇಸ್ ನಡೆಸೋದು ಕೋರ್ಟ್ನ್ಯಾಗ. ಟ್ರಯಲ್ ಅಂದ್ರೆ ಪ್ರಯತ್ನ ಮಾಡೋಂತಲ್ಲ, ಕೇಸ್ ನಡೆಸೋದು ಅಂತ ಹೇಳಿ. ಅಂಡ್ ದ ಎಲಿಫೆಂಟ್ ಸೀಸಸ್ ದ ಮ್ಯಾನ್ಸ್ ಹಟ್, ಎ ಡಿಸ್ಪ್ಯೂಟ್ ಅರೈಸಸ್. ಇಬ್ಬರ ಮಧ್ಯದಲ್ಲಿ ನಡೀತದೆ. ದ ಲಯನ್ ಕಿಂಗ್ ಆಫ್ ಫಾರೆಸ್ಟ್ ಅಪಾಯಿಂಟ್ಸ್ ಎ ಕಮಿಷನ್ ಆಫ್ ಎನ್ಕ್ವೈರಿ ಟು ರಿಸಾಲ್ವ್ ಇಟ್. ಪರಿಹಾರ ಮಾಡಕ್ಕೆ ಅವ್ರ ಜಗಳನ್ನ ಒಂದು ಕಮಿಷನ್ ಎನ್ಕ್ವೈರಿ ನೇಮಕ ಮಾಡ್ತದೆ. But it consists entirely of jungle animals who were there in the committee, only jungle animals, not any human being, completely excluding man, not including any single person. During the trial, ಆ ಒಂದು ತಪಾಸಣಾ ವಿಚಾರಣಾ ಸಮಯದೊಳಗೆ the elephant falsely claims, ಸುಳ್ಳು ಹೇಳ್ಬಿಡ್ತದೆ. He was only protecting the hut from the destruction, hurricane. ಗಾಳಿ ಬೀಸ್ಲಿಕ್ಕತ್ತಿತ್ತು, ಮನುಷ್ಯ ನನ್ನ ಕರೆದ ಹೋಗಿ ಆ ಗುಡ್ಸನ್ನ ಸ್ಟಾಪ್ ಮಾಡೀನಿ,
ಖಾಲಿ ಇತ್ತು ಜಾಗ ಮಾಡ್ಕೊಂಡೀನಿ, ಇನ್ನೊಂದು ಆಗ್ತೈತೆ ಅದು. ದ ಬಯಾಸ್ಡ್ ಕಮಿಷನ್, ಹೌದು, ಪೂರ್ವಾಗ್ರಹ ಪೀಡಿತರಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ನಮಗೆ ಯಾರಿಗೆ ನಾವು ಜಜ್ಮೆಂಟ್ ಕೊಡ್ಬೇಕು ಮೊದಲ ತೀರ್ಮಾನ ಮಾಡ್ಬಿಟ್ಟಿರ್ತಾರೆ ಅವರು, ನಮ್ಮ ಎನಿಮಲ್ಗಳಿಗೆ ಕೊಡಬೇಕು, ಇದಕ್ಕೆ ಬಯಾಸ್ ಅಂತ ಕರೀತಾರೆ. ಅದು ಯಾವುದು ಪೂರ್ವಾಗ್ರಹ ಪೀಡಿತ ಆಗಲಾರ್ದೇ ಸ್ವಚ್ಛಂದವಾಗಿ ನ್ಯಾಯವನ್ನು ಕೊಟ್ಟರೆ ಅನ್ಬಯಾಸ್ ಅಂತ ಕರೀತಾರೆ. ಇವೆಲ್ಲ ಅನಿಮಲ್ಸ್ಗಳು ಬಯಾಸ್, ಜಡ್ಜಸ್ ಹಂಗೆ ಆಗಬಾರ್ದಲ್ಲ, ಇವರು ಬಯಾಸ್ ಆಗಿರ್ತಾರೆ. ದ ಬಯಾಸ್ಡ್ ಕಮಿಷನ್ ರೆಫ್ಯೂಸಸ್ ಟು ಹಿಯರ್ ದ ಮ್ಯಾನ್ಸ್ ಸೈಡ್ ಪ್ರಾಪರ್ಲಿ. ಮ್ಯಾನ್ಸ್ ಸೈಡ್ ಮತ್ತೆ ಫಸ್ಟ್ ಓನ್ಲಿ ಅನಿಮಲ್ ಸೈಡ್ ಅಷ್ಟೇ ಕೇಳ್ತದ. ದೇ ಹರ್ಡ್ ಓನ್ಲಿ ಅನಿಮಲ್ಸ್ ಕಂಪ್ಲೇಂಟ್, ಅನಿಮಲ್ಸ್ ಡೆಪೋಸಿಷನ್. ಅನಿಮಲ್ ಎಲಿಫೆಂಟ್ ಏನು ಹೇಳ್ತದೆ ಅದನ್ನು ಮಾತ್ರ ಕೇಳ್ತಾರೆ. ಬಟ್ ಮ್ಯಾನ್ ವಾಸ್ ನಾಟ್ ಅಲೌಡ್ ಟು ಎಕ್ಸ್ಪ್ಲೇನ್ ಹೀಸ್ ಕೇಸ್. ಹೇಳೋದೇ ಇಲ್ಲ. ಡಿಕ್ಲೇರಿಂಗ್ ದಟ್ ನೋ ಆಫ್ರಿಕನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಜಂಗಲ್ಲ. ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಜಂಗಲ್ಲ because you are low educated and you can't understand the intricacy of the jungle, and we are known for our impartiality. We are sent by God, and inadequately we have got teeth and claws. On this spot, no, you can't understand the intricacy of the jungle. ಮನುಷ್ಯನಿಗೆ ಅಲೌನ ಮಾಡೋದಿಲ್ಲ. ದ ಫೈನಲ್ ಜಜ್ಮೆಂಟ್ ಫೇವರ್ಸ್ ದ ಎಲಿಫೆಂಟ್. ಯಾರು ಪರವಾಗಿ ಹೋಗ್ತೈತಿ ಎಲಿಫೆಂಟ್ ಪರವಾಗಿನ ಹೋಗ್ಬಿಡ್ತೈತಿ. ಅಲೋವಿಂಗ್ ಹಿಮ್ ಟು ಕೀಪ್ ದ ಹಟ್. ಹೌದಲ್ರಿ? ಎಸ್, ಎಲಿಫೆಂಟ್ ಯು ಕ್ಯಾನ್ ಕಂಟಿನ್ಯೂ ದ ಓನರ್ಶಿಪ್, ಅಂಡ್ ಮ್ಯಾನ್ ಯು ಆರ್ ಅಲೌಡ್ ಟು ಬಿಲ್ಡ್ ಅನದರ್ ಹಟ್ ಇನ್ ಸಮ್ವೇರ್ ಇನ್ ದ ಜಂಗಲ್. ದ ಮ್ಯಾನ್ ಈಸ್ ಮಿಯರ್ಲಿ ಟೋಲ್ಡ್, ಏನ್ ಹೇಳ್ತಾನ, ಹಿ ಕ್ಯಾನ್ ಬಿಲ್ಡ್ ಅನದರ್ ಹಟ್ ಎಲ್ಸ್ವೇರ್. ಓಕೆ, ಶೋ ಕೇಸಿಂಗ್ ದ ಅಟರ್ ಮಾಕ್ರಿ ಆಫ್ ಜಸ್ಟಿಸ್. ಮಾಕ್ರಿ ಅಣುಕುತನ. ಜಸ್ಟಿಸ್ ನ್ಯಾಯ ಅಂದ್ರೆ ಇದು ನ್ಯಾಯ, ನ್ಯಾಯದ ಅಣುಕುತನ ಅನ್ನುವಂಗ ಆರಾಮಾಗಿ ಅವನು ಗುಡಿಸಲಣ್ಣ ಆಣಿಗೆ ಬಿಟ್ಟುಕೊಟ್ಟು ನೀ ಬೇರೆ ಒಂದು ಗುಡಿಸಲ ಕಟ್ಕೊ ಅಂತ ಹೇಳಿದ್ರು. ನ್ಯಾಯದ ವ್ಯವಸ್ಥೆಗೆ ಒಂಥರ ಮಾಕ್ರಿ ಮಾಡ್ದಂಗ, ಅಣುಕು ಮಾಡ್ದಂಗ. ಐರನಿ ಇನ್ ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್. ಹೌದು, ಡೆಫಿನೆಟ್ಲಿ ಈ ಸ್ಟೇಟ್ಮೆಂಟ್ ನೊಳಗ ಪೀಸ್ ಅಂದ್ರೆ ಶಾಂತಿ, ಇದು ಗಿಫ್ಟ್ ಆಫ್ ಗಾಡ್, ಇಟ್ ಈಸ್ ಗಿವನ್ ಟು ಆಲ್. ಶಾಂತಿ ಬಡವರಿಗೂ, ಶ್ರೀಮಂತರಿಗೂ, ರಾಜರಿಗೂ, ಕ್ರಿಮಿನಲ್ಗೂ, ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೂ, ಎಲ್ಲರಿಗೂ ಶಾಂತಿ ಅಂತಕ್ಕಂಥದ್ದು ಇರ್ತೈತಿ. ಅಂತ ಸಂದರ್ಭದಲ್ಲಿ ಮನುಷ್ಯ ಇನೋಸೆಂಟ್ ಆಗಿರ್ತಕ್ಕಂಥ ಮನುಷ್ಯ ತನಗಿರ್ತಕ್ಕಂಥ ಪೀಸನ್ನ ಖರ್ಚು ಮಾಡಿ ಕೊಂಡ್ಕೋಬೇಕಾಗ್ತೈತಿ. ಪೀಸನ್ನ ಏನಾದ್ರೂ ಜೋಳ ಗೋಧಿ ಹಿಂಗೆ ಕೊಂಡ್ಕೋಬಹುದು, ಶಾಂತಿ ಕೊಂಡ್ಕೊಳ್ಳೋದಿರೋದಿಲ್ಲ, ಶಾಂತಿ ಕೊಡಲ್ಪಟ್ಟಿರ್ತೈತಿ. ಬಟ್ ಈ ಮನುಷ್ಯ ತನಗಿರ್ತಕ್ಕಂಥ ಶಾಂತಿಯನ್ನ ಅವ್ರು ಕಸ್ಕೊಂತಾರ. ಅದನ್ನ ಇವಾಗ ಕೊಂಡ್ಕೋಬೇಕಾದ್ರೆ ದೊಡ್ಡ ಗುಡ್ಸಲ ಕಟ್ಟಬೇಕು, ಅವ್ರ ಕೂಡ ಗುದ್ದಾಡ್ಬೇಕು, ಅವ್ರನ್ನೆಲ್ಲ ಸುಡ್ಬೇಕು, ಅನಂತರ ಇವನಿಗೆ ಬರಬೇಕಾದಂತ ಪೀಸ್ ಬರ್ತದೆ. ಪೀಸ್ ಫ್ರೀ ಇಲ್ಲ ಇಲ್ಲೇ, ಇಟ್ ಕಾಸ್ಟ್ ಸಮಥಿಂಗ್. ಹೌದಲ್ಲ? ಇದು ವಿಪರ್ಯಾಸ. ಪೀಸ್ ಹಂಗಿರಬಾರ್ದು. ಬಟ್ ಯುರೋಪಿನ ರಾಷ್ಟ್ರಗಳು ಎಲ್ಲೆಲ್ಲಿ ಆಳ್ಕೆ ಮಾಡಿವ ಅಲ್ಲೆಲ್ಲ ಲೋಕಲ್ ಪೀಪಲ್ ತಮಗಿರ್ತಕ್ಕಂಥ ಪೀಸನ್ನ ಅವ್ರು ಕೊಂಡ್ಕೊಂಡೇ ಎಂಜಾಯ್ ಮಾಡಿದ್ರು. ಅವ್ರ ಪೀಸನ್ನು ಅವ್ರು ಕಸ್ಕೊಂಡ್ಬಿಟ್ಟಿದ್ರು. ದ ಅಂಡರ್ಲೈಯಿಂಗ್ ಐರನಿ ಇನ್ ದಿಸ್ ಸ್ಟೇಟ್ಮೆಂಟ್ ಲೈಸ್ ಇನ್ ದಿ ಎಕ್ಸ್ಟ್ರೀಮ್ ಡೆಫಿನಿಷನ್ ಆಫ್ ಕಾಸ್ಟ್ ಅಂಡ್ ಎಕ್ಸ್ಪೆನ್ಸ್. ಹೌದು, ಖರ್ಚು ಮಾಡ್ಬೇಕಾಗ್ತೈತಿ, ಶಾಂತಿಗೆ ಖರ್ಚು ಮಾಡ್ಬೇಕಾ? ಹೌದು. ಯೂಶುವಲಿ ಪೀಸ್ ಇಂಪ್ಲೈಸ್ ಕೋ ಎಕ್ಸಿಸ್ಟೆನ್ಸ್, ಹಾರ್ಮನಿ ಅಂಡ್ ಮ್ಯೂಚುವಲ್ ರೆಸ್ಪೆಕ್ಟ್. ಪೀಸ್ ಅಂದ್ರೆ ಏನು? ಕೂಡ್ಕೊಂಡಿರೋದು, ಹಾರ್ಮೋನಿಯಸ್ ಆಗಿರೋದು, ಅಂಡ್ ಮ್ಯೂಚುವಲ್ ರೆಸ್ಪೆಕ್ಟ್, ನನಗೆ ನೀ ರೆಸ್ಪೆಕ್ಟ್. ಆದರೆ ಅಲ್ಲಿ ಹಂಗಿಲ್ಲ. ಮೊದಲು ಏನಿಲ್ಲ, ಕೋ ಎಕ್ಸಿಸ್ಟೆನ್ಸ್ ಇಲ್ಲ, ಸಪರೇಟ್ನೆಸ್ ಇದೆ, ಹಾರ್ಮನಿ ಇಲ್ಲ, ಡಿಸ್ಹಾರ್ಮನಿ ಇದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮ್ಯೂಚುವಲ್ ರೆಸ್ಪೆಕ್ಟ್ ಇಲ್ಲ, ಮ್ಯೂಚುವಲ್ ಡಿಸ್ರೆಸ್ಪೆಕ್ಟ್ ಇದೆ. However, in this satire, the man achieves peace. ಇಷ್ಟಾದರೂ ಕೂಡ ಮನುಷ್ಯ ಕೊನೆಗೆ ಸಾಧನೆ ಮಾಡಿ ಗುದ್ದಾಡಿ ಶಾಂತಿಯನ್ನು ಪಡ್ಕೋತಾನೆ. ಓನ್ಲಿ ಥ್ರೂ ಟೋಟಲ್ ಡಿಸ್ಟ್ರಕ್ಷನ್. ಖರ್ಚು ಮಾಡಬೇಕಾಗ್ತೈತೆ. ಬೈ ಬಿಲ್ಡಿಂಗ್ ಅನ್ ಎಕ್ಸ್ಪೆನ್ಸಿವ್ ಅಂಡ್ ಅ ಗ್ರ್ಯಾಂಡ್ ಹಟ್ and then burning it down with all animals inside. ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ಎಲ್ಲ ಅನಿಮಲ್ ಹೋಗುವಂತೆ ಅಟ್ರಾಕ್ಟ್ ಮಾಡಬೇಕು, ಅವಕ್ಕೆಲ್ಲ ಬೆಂಕಿ ಹಚ್ಚಬೇಕು, ಸುಡಬೇಕು, ನಂತರ ಪೀಸ್ ಬರ್ತದೆ. ಪೀಸ್ ಕಾಸ್ಟ್ಲಿ ಆಗಲಿಲ್ಲ ಪಾಪ ಇವನಿಗೆ. ದ ಐರನಿ ಇಸ್ ದ್ಯಾಟ್ ಟು ಗೇನ್ ಪೀಸ್, ಐರನಿ ಅಂದ್ರೆ ವಿಪರ್ಯಾಸತೆ ಏನಂದ್ರೆ, ಶಾಂತಿಯನ್ನ ಪಡ್ಕೋಬೇಕಾದ್ರೆ ಹಿ ಹ್ಯಾಡ್ ಟು ಸ್ಯಾಕ್ರಿಫೈಸ್ ಹಿಸ್ ಪ್ರಾಪರ್ಟಿ. ತನ್ನ ಒಂದು ಪ್ರಾಪರ್ಟಿನ ಕಳ್ಕೋಬೇಕಾಗ್ತದೆ, ದೊಡ್ಡ ಗುಡ್ಸ್ಲ ಖರ್ಚು ಮಾಡಬೇಕಾಗ್ತದೆ, ಸುಟ್ಟು ಹಾಕ್ಬೇಕಾಗ್ತದೆ. ಅಂಡ್ ರೆಸಾರ್ಟ್ ಟು ವೈಲೆನ್ಸ್, ಹಿಂಸಾತ್ಮಕ ಚಟುವಟಿಕೆಗಳು ಮಾಡಬೇಕಾಗ್ತದೆ ಅಗೇನ್ಸ್ಟ್ ಹಿಸ್ ಆಪ್ರೆಸರ್ಸ್. ಹಿಂಸಾತ್ಮಕ ಚಟುವಟಿಕೆ ಮಾಡಿ ನಮ್ಮದನ್ನ ಕಳ್ಕೊಂಡು ಶಾಂತಿಯನ್ನ ಪಡ್ಕೊ. ಇದ್ಯಾವ ನೀತಿ? ಇಟ್ ರಿಫ್ಲೆಕ್ಟ್ಸ್ ದ ಅಗ್ಲಿ ರಿಯಾಲಿಟಿ ಆಫ್ ಕೊಲೊನೈಸೇಷನ್. ಅಗ್ಲಿ ರಿಯಾಲಿಟಿ, ಬಹಳ 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 ಕೆಟ್ಟದ್ದಾಗಿರ್ತಕ್ಕಂಥ ಒಂದು ಸತ್ಯ ಇದು, ಕಟು ಸತ್ಯ, ಕೆಟ್ಟದ್ದಾಗಿರ್ತಕ್ಕಂಥ ಸತ್ಯ ಇದು. ಯಾವ ಸಿಸ್ಟಮ್ ಇತ್ತು? ಕೊಲೊನೈಸೇಷನ್ ಅಂತ.
ಓಕೆ, ಟ್ರೂ ಪೀಸ್ ಕೆನಾಟ್ ಬಿ ಬಾಟ್ ಥ್ರೂ ಕಾಂಪ್ರಮೈಸ್. ಯಾವುದೇ ಶಾಂತಿಯನ್ನು ಕೊಂಡ್ಕೊಳ್ಳೋಂಗೆ ಇರೋದಿಲ್ಲ ವಿತ್ ಟೆರನ್ಸ್, ನಿರಂಕುಶ ಪ್ರಭುಗಳ ಜೊತೆಗೆ ಏನಾದರೂ ನಾವು ಒಂದನ್ನು ಕೊಟ್ಟು ನಾವು ಶಾಂತಿಯನ್ನು ಪಡ್ಕೊಳ್ಳೋದು ಇರೋದಿಲ್ಲ. ಶಾಂತಿ ನಮಗೆ ಯಾವಾಗಲೂ ಫ್ರೀ ಆಗಿರಬೇಕು. ಇಟ್ಸ್ ಓನ್ಲಿ ಅಚೀವ್ಡ್. ಶಾಂತಿ ಅಚೀವ್ ಮಾಡ್ತಾರ್ರಿ. ಗುದ್ದಾಡಿ ಎಲ್ಲ ಸಾಧನೆ ಮಾಡ್ಬೋದು, ಹಿಮಾಲಯ ಇರ್ಬೋದು, ಬಟ್ ಶಾಂತಿ ಪಡ್ಕೊಳಕ್ ಹಂಗೆಲ್ಲ ಮಾಡ್ಬೇಕಾ? ಬಟ್ ಈ ಯುರೋಪಿಯನ್ ರಾಷ್ಟ್ರಗಳು ಅಂತ ಒಂದು ನಿರ್ಮಾಣವನ್ನ ಆಫ್ರಿಕಾದಲ್ಲಿ ಮಾಡಿದವು. ಇಟ್ಸ್ ಓನ್ಲಿ ಅಚೀವ್ಡ್ ಬೈ ಕಂಪ್ಲೀಟ್ಲಿ ಎಲಿಮಿನೇಟಿಂಗ್ ದ ಸೋರ್ಸ್ ಆಫ್ ಆಪರೇಷನ್. ದಬ್ಬಾಳಿಕೆಯನ್ನು ಕಂಪ್ಲೀಟ್ ತೆಗೆದು ಹಾಕಿ ಎಲಿಮಿನೇಟ್ ಮಾಡಿ ಶಾಂತಿಯನ್ನು ಅಚೀವ್ ಮಾಡ್ತಾನೆ ಮನುಷ್ಯ. ಶಾಂತಿ ಪಡ್ಕೋಬೇಕಾದ್ರೆ ಗುದ್ದಾಡಿ ಸಾಯ್ಬೇಕ್ರಿ, ಸಾಕಷ್ಟು ಕಷ್ಟಪಡ್ಬೇಕ್ರಿ, ಖರ್ಚು ಮಾಡಬೇಕು, ಸ್ಯಾಕ್ರಿಫೈಸ್ ಮಾಡಿ ಶಾಂತಿ ಪಡ್ಕೊಳ್ಳೋದು. ಇದು ಯಾವ ನ್ಯಾಯ? ಶಾಂತಿ ಹಂಗಿರೋದಿಲ್ಲ. ಶಾಂತಿ ಅಂದ್ರೆ ಸಲೀಸಾಗಿ ದೇವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಗಾಳಿ, ಬೆಳಕು, ನೀರು, ಮಳೆ ಐತಲ್ಲ ಆ ತರಹ. ಲಾಸ್ಟ್, ದ ಜೆಂಟಲ್ಮನ್ ಆಫ್ ದ ಜಂಗಲ್ ಆಸ್ ಎ ಪೊಲಿಟಿಕಲ್ ಸಟೈರ್ ಆನ್ ಕೊಲೋನಿಯಲಿಸಮ್. ಈಗ ಕೊಲೋನಿಯಲಿಸಮ್ದೊಳಗ ಪೊಲಿಟಿಕಲ್ ಏನಾಗ್ತಿತ್ತು ಅಂತಂದ್ರೆ, ಯುರೋಪಿಯನ್ ರಾಷ್ಟ್ರಗಳು ಬೇರೆ ರಾಷ್ಟ್ರಗಳಿಗೆ ಬಂದು ವಸಾಹತುಕರಣ ಅಂತ ಕರೀತಾರೆ. ಅಲ್ಲಿನ ರಾಷ್ಟ್ರಗಳನ್ನ ವ್ಯಾಪಾರದ ಭಾವನೆ ಅವ್ರಿಗೆಲ್ಲ ತೋರಿಸಿ, ಅವ್ರಿಗೆಲ್ಲ ಚೀಟ್ ಮಾಡಿ, ಟ್ರೀಟೀಸ್ಗಳನ್ನು ಮಾಡಿ, ಅವಕ್ಕೆಲ್ಲ ಸಹಿ ತಗೊಂಡು ಅವ್ರಿಗೆ ಸುಮ್ಮನೆ ತಕ್ಕಡಿ ಹಿಡ್ಕೊಂಡು ಬಂದು ನಮ್ಮಲ್ಲೇ ರಾಜರಾಗಿ ಹೋದ್ರು. ಇದು ವಸಾಹತುಕರಣದ ಒಂದು ಇದು ಏನಂದ್ರೆ ಕೆಟ್ಟದ್ದು. ಇದು ಸಟೈರ್ ಅಂದ್ರೆ ಕೆಟ್ಟದ್ದು, ಐರನಿ, ಸಟೈರ್, ಎಸ್, ಕೆಟ್ಟತನ. ಇದು ಹಂಗೆ ನಡೀತದಲ್ಲ ರೀ. ಯುರೋಪಿನ ರಾಷ್ಟ್ರಗಳು, ದ ಡಚ್, ದ ಫ್ರೆಂಚ್, ದ ಇಂಗ್ಲಿಷ್ ಕೇಮ್ ಟು ಆಫ್ರಿಕಾ ಅಂಡ್ they exploited the people of Africa who were innocent. The story is a powerful political satire. ಹೌದು, ಪೊಲಿಟಿಕಲ್ ಸಟೈರ್ನೇ ಇದ್ರು ಆದ ಯುರೋಪಿಯನ್ ಕೊಲೊನಲೈಸೇಷನ್ ಆಫ್ ಆಫ್ರಿಕಾ. ಆಫ್ರಿಕಾದ ಮೇಲೆ ವಸಾಹತುಕರಣ ಮಾಡಿ ಪೊಲಿಟಿಕಲ್ ಸಟೈರ್ ಇದು. ಈ ಪೊಲಿಟಿಕಲಿ ಒಂದು ಏನಪ್ಪಾ ಅಂತಂದ್ರೆ ಯಾವ ರೀತಿ ಕೆಟ್ಟದ್ದಾಗಿ ನಡೀತು ಮಾಡಿದ್ರು ಅವರು ಯುರೋಪಿಯನ್ ಜನರು ಅನ್ನುವಂಥದ್ದು. ದ ಅನಿಮಲ್ಸ್ ರಿಪ್ರೆಸೆಂಟ್ ಹಿಪೋಕ್ರಿಟಿಕಲ್ ಯುರೋಪಿಯನ್ ಪವರ್ಸ್. ರಿಪ್ರೆಸೆಂಟ್ ಅನಿಮಲ್ಸ್ ಅಂದ್ರೆ ಬೇರೆ ಏನಲ್ಲ. ಹಿಪೋಕ್ರಿಟಿಕಲ್ ಅಂತಂದ್ರೆ ಏನು, ಒಂಥರ ಗೈಸ್ಡ್, ಒಂದು ಮುಖವಾಡ ಹಾಕಿ ಕೊಟ್ಟಿರ್ತಕ್ಕಂಥ ಪವರ್, ಯುರೋಪಿಯನ್ ಪವರ್ಸ್. ಯುರೋಪಿಯನ್ ಜನರು ಒಳ್ಳೆ ಮುಖವಾಡ, ಏನಂದ್ರೆ ಮೋತಿ ಸಭ್ಯ, ಬಟ್ ಮಾಡೋ ಕೆಲಸ ಕೆಟ್ಟದ್ದು. ಅದಕ್ಕೆ ಏನಂತಾರೆ, ಹಿಪೋಕ್ರಿಟಿಕಲ್ ಅಂತ ಕರೀತಾರೆ. ಹೂ ಅರೈವ್ಡ್ ಅಂಡರ್ ದ ಪ್ರೊಟೆಕ್ಸ್ಟ್ ಆಫ್ ಸಿವಿಲೈಸೇಷನ್. ಓಹೋ, ಪ್ರೊಟೆಕ್ಷನ್ ನೆಪ. ಏನ್ ನೆಪ ಹೇಳ್ತಿದ್ರು ಅವರು? ನಾವಿಲ್ಲಿ ಯಾಕೆ ಬಂದೀವಿ ನಿಮ್ಮ ದೇಶಕ್ಕಂದ್ರೆ ನಿಮ್ಮನ್ನು ನಾಗರಿಕರನ್ನಾಗಿ ಮಾಡೋದ್ರ ಸಲುವಾಗಿ ಬಂದೀವಿ, ನಿಮ್ಮ ಊರಾಗ ಸ್ಕೂಲ್ ತೆಗಿತೀವಿ, ನಿಮಗೆ ಎಜುಕೇಶನ್ ಕೊಡ್ತೀವಿ ಅಂತೇಳಿ ಹೇಳಿದ್ರು. ಬಟ್ ಎಂಡೆಡ್ ಅಪ್ ಎಕ್ಸ್ಪ್ಲಾಯ್ಟಿಂಗ್ ದೆಮ್. ಪ್ರಾರಂಭಕ್ಕೆ ಹಿಂಗಂತಿದ್ರು, ಬಟ್ ಏನ್ ಮಾಡಿದ್ರು, ಅವ್ರನ್ನ ಶೋಷಣೆಗೆ ಒಳಪಡಿಸ್ಬಿಟ್ರು. ದ ಮ್ಯಾನ್ ರಿಪ್ರೆಸೆಂಟ್ಸ್ ದ ಪೀಸ್ಫುಲ್ ಅನ್ಸಸ್ಪೆಕ್ಟಿಂಗ್ ಆಫ್ರಿಕನ್ ಪಾಪ್ಯುಲೇಷನ್. ಆಫ್ರಿಕನ್ ಪಾಪ್ಯುಲೇಷನ್ ಈ ಮನುಷ್ಯ ಅದನ್ನಲ್ಲ, ಈ ಲೆಸನ್ದೊಳಗ ಸೇಮ್ ಹಂಗ ಇದ್ರು. ಅಂದ್ರೆ ಶಾಂತವಾಗಿರುವಂತ ಮನುಷ್ಯ, ಅನ್ಸಸ್ಪೆಕ್ಟಿಂಗ್, ಯಾರಿಗೂ ಸಂಶಯ ಪಡೋ ಮನುಷ್ಯನಲ್ಲ. ಆ ತರಹ ಆಫ್ರಿಕಾ ಜನರಿಗಿದ್ರು. ಅವ್ರ ಮೇಲೆ ಯುರೋಪಿಯನ್ ಪವರ್ಫುಲ್ ಬಯಾಸ್ಡ್ ಪೀಪಲ್ ಬಂದು ಇಲ್ಲೆಲ್ಲ ಶೋಷಣೆ ಮಾಡಿದ್ರು. ದ ಬಯಾಸ್ಡ್ ಕಮಿಷನ್ ಆಫ್ ಎನ್ಕ್ವೈರಿ ಸಟರೈಸಸ್ ದ ಅನ್ಜಸ್ಟ್ ಲೀಗಲ್ ಸಿಸ್ಟಮ್ಸ್ imposed by colonizers to legitimize the theft of native lands. The biased commission, bias ಅಂದ್ರೆ ಪೂರ್ವಾಗ್ರಹ ಪೀಡಿತರಾಗಿರ್ತಕ್ಕಂಥ ಎನ್ಕ್ವೈರಿ ಕಮಿಷನ್ ಸಟರೈಸಸ್, ಸಟೈರ್ ಆಗಿ ತೋರಿಸ್ತೈತೆ ನಮಗೆ ಆರಾಮಾಗಿ. ದ ಅನ್ಜಸ್ಟ್ ಲೀಗಲ್ ಸಿಸ್ಟಮ್ಸ್ ಅಂದ್ರೆ ಯುರೋಪಿನ ಲೀಗಲ್ ಸಿಸ್ಟಮ್ ಹೆಂಗಿತ್ತು ಅಂದ್ರೆ ಕಂಪ್ಲೀಟ್ ಅನ್ಜಸ್ಟ್ ಇತ್ತು. ಅದು ಇಂಪೋಸ್ಡ್, ಹೇರಲ್ಪಟ್ಟಿತ್ತು. ಆ ಅನ್ಜಸ್ಟ್ ಲೀಗಲ್ ಸಿಸ್ಟಮ್ ಅನ್ನ ಯಾರು ಹೇರಿದ್ರು ಅಂದ್ರೆ ಕೊಲೊನೈಸರ್ಸ್ಗಳು ನಮ್ಮಲ್ಲಿ ತಂದ್ರಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ ಇಲ್ಲ ಅಂತ ಹೇಳ್ಕೊಂಡು ದೇಶಿ ನಾಯಕರನ್ನ ಬಗ್ಗು ಬಡಿದ್ರ ಸಲುವಾಗಿ ಒಂದಿಷ್ಟು ಅನ್ಜಸ್ಟ್ ಲೀಗಲ್ ಸಿಸ್ಟಮ್ಸ್ ಅಂತ ಅನ್ಜಸ್ಟ್ ಲೀಗಲ್ ಸಿಸ್ಟಮ್ಸ್ ಅನ್ನ ಕೊಲೊನೈಸರ್ಸ್ಗಳು ಮಾಡಿದ್ರು. ಎದ್ರ ಸಲುವಾಗಿ ಅದನ್ನ ಮಾಡಿದ್ರು ಅಂತ ಟು ಲೆಜಿಟಿಮೈಸ್, ಕಾನೂನು ಪ್ರಕಾರ ದ ಥೆಫ್ಟ್ ಆಫ್ ನೇಟಿವ್ ಲ್ಯಾಂಡ್. The animals claim that they are doing, ಇವ್ರು ಏನಂತ ಹಿಂಗತೆ ಮೀನಿಂಗ್ ಆಗ್ತಿಲ್ರಿ ಇದು. The biased commission of inquiry satires, the biased commission of
ಇನ್ಕ್ವೈರಿ ಸಟ್ರೈಸಸ್ ಪುರಾಗ್ರಹ ಪೀಡಿತರಾಗಿರ್ತಕ್ಕಂಥ ಎನ್ಕ್ವೈರಿ ಕಮಿಷನ್ ರೈಸಸ್ ದ ಅನ್ಜಸ್ಟ್ ಲೀಗಲ್ ಸಿಸ್ಟಮ್ಸ್. ಅನ್ಜಸ್ಟ್ ಲೀಗಲ್ ಸಿಸ್ಟಮ್ಸ್, ಲೀಗಲ್ ಸಿಸ್ಟಮ್ ಯಾರು ಇಂಪೋಸ್ ಮಾಡಿದಿರೋದನ್ನ ಕೊಲೊನೈಸರ್ಸ್. ಯಾಕೆ ಹಂಗೆ ಮಾಡಿದ್ರು ಅಂದ್ರೆ ಟು ಲೆಜಿಟಿಮೇಟ್ ಕಾನೂನು ಪ್ರಕಾರ ತಮ್ಮದನ್ನಾಗಿ ಕಾನೂನು ಪ್ರಕಾರ ಮಾಡ್ಕೋಸವಾಗಿ ಏನನ್ನ ಕಾನೂನು ಪ್ರಕಾರ ತಮ್ಮದನ್ನಾಗಿ ಮಾಡ್ಕೊಂಡ್ರು, ದ ಥೆಫ್ಟ್ ಆಫ್ ನೇಟಿವ್ ಲ್ಯಾಂಡ್ಸ್. ಅವ್ರ ನೇಟಿವ್ ಲ್ಯಾಂಡ್ ಅನ್ನ ತುಡುಗು ಮಾಡಿದ್ರು. ಅವರು ತುಡುಗು ಮಾಡಿ ಕಾನೂನು ಪ್ರಕಾರ ತಂಬುದು ಮಾಡ್ಕೊಳ್ಳೋ ಸಲುವಾಗಿ ವಿಚಿತ್ರ ಕಾನೂನುಗಳನ್ನ ಮಾಡಿದ್ರು, ಜಾರಿಗೆ ತಂದ್ರು. ಆ ಕಾನೂನು ಮುಖಾಂತರ ಹೋದ್ರಂದ್ರೆ ಆಕ್ಚುಲಿ ಲ್ಯಾಂಡ್ ಅವರು ತುಡುಗು ಮಾಡಿದ್ರು. ಆದ್ರ ಅವ್ರ ಕಾನೂನು ಎಂತವಂದ್ರ ಅದು ಅವರು ಲೀಗಲ್ ಆಗಿ ತಗೊಂಡಾರ ಅಂದಿರ್ಬೇಕು. ಅಂತ ಕಾನೂನುಗಳನ್ನ ಸೃಷ್ಟಿ ಮಾಡಿಕೊಂಡ್ರು. ದ ಅನಿಮಲ್ಸ್ ಕ್ಲೇಮ್ ದ್ಯಾಟ್ ದೇ ಆರ್ ಡೂಯಿಂಗ್ ದ ಮ್ಯಾನ್ ಫೇವರ್. ಹಿಂಗತಿ ಹಕ್ಕಿನಿಂದ ಹೇಳ್ತಾರ, ಮನುಷ್ಯನಿಗೆ ನಾವು ಒಳ್ಳೇದು ಮಾಡ್ಲಿಕ್ಕೆ ಅಂತೀವ್ರಿ ಬೈ ಅಕ್ಯುಪೈಂಗ್ ಹಿಸ್ ಹಟ್. ನಿನ್ ಗುಡ್ಸಲ ನಾವು ತಗೊಂಡಿವಿ ಖರೆ, ಬಟ್ ನಿನಗೆ ಒಳ್ಳೇದಕ್ಕೆ ತಗೊಂಡಿವಿ ನಾವು. ಇದು ಮಿರರ್ಸ್, ಇಟ್ ಮಿರರ್ಸ್ ದ ವೈಟ್ ಮ್ಯಾನ್ಸ್ ಬರ್ಡನ್. ಯುರೋಪಿನ ರಾಷ್ಟ್ರಗಳು ಎಂತ ಭಾರವಾಗಿದ್ರು ಅದಲ್ಲ, ಡೆಫಿನೆಟ್ಲಿ ಇದು ನಮಗ ಕನ್ನಡಿ ಹಿಡಿದು ತೋರಿಸುತ್ತೆ. ಜಸ್ಟಿಫಿಕೇಶನ್, ಎಕ್ಸ್ಪೋಸಿಂಗ್ ದ ಗ್ರೀಡ್. ಈ ನಿಮ್ಮ ಗುಡಿಸಲನ್ನ ಕಾಪಾಡೋದ್ರ ಮುಖಾಂತರ ನಿಮಗೆ ಒಳ್ಳೇದು ಮಾಡ್ತೀವಿ ಅನ್ನುವಂಥದ್ದು ಏನ್ ತೋರಿಸುತ್ತೆ ಅಂತಂದ್ರ, ಎಸ್ ಅವ್ರದ್ದು ಗ್ರೀಡ್, ಅವ್ರ ದುರಾಶೆ ಬುರುಕರಾಗಿದ್ದರು, ಅವ್ರ ಡಿಸೀಟ್ ಮೋಸ ಮಾಡೋರಾಗಿದ್ದರು, ಸಿಸ್ಟಮೆಟಿಕ್ ಆಗಿ ಇನ್ಜಸ್ಟಿಸ್ ಮಾಡೋರಾಗಿದ್ದರು. ಇನ್ಹೆರೆಂಟ್ ಹೌದಲ್ಲ ಇನ್ ಕೊಲೋನಿಯಲ್ ರೂಲ್, ಹೌದಲ್ಲ ಇನ್ಹೆರೆಂಟ್ ಅಂದ್ರ ಹಕ್ಕಿನಿಂದ ಬಂದದ್ದು. ಕೊಲೋನಿಯಲ್ ರೂಲ್ದೊಳಗ ಇನ್ಜಸ್ಟಿಸ್ ತಾವು ಒಂದು ಕೆಟ್ಟದ್ದನ್ನ ಯಾವ ರೀತಿ ಅವ್ರ ದುರಾಶೆ ಇದ್ದಿದ್ರು, ಡಿಸಿಟ್ಫುಲ್ ಆಗಿದ್ರು, ಸಿಸ್ಟಮ್ಯಾಟಿಕ್ ಇನ್ಜಸ್ಟಿಸ್ ಇತ್ತು, ಲೋಕಲ್ ಜನರನ್ನ ಹಿಂಸೆ ಮಾಡ್ತಕ್ಕಂಥದ್ದು ಅವ್ರ ಇದ್ರೊಳಗೆ